ಕುಮಾರಣ್ಣ ಕುಮಾರಣ್ಣ ಖಬರ್ದಾರ್ ಕುಚ್ ಬಿ ನೈ ಸಕ್ತಾ ತುಮ್. ಬಿಡದಿಯಲ್ಲಿ 32 ಎಕರೆ ಅನಿತಾಕ್ಕಂದು ಇದೆಯಲ್ಲ ಅದು ಹೆಂಗ್ ಸಂಪಾದನೆ ಮಾಡಿದ್ರು. ಅಂಡ್ ಇವಾಗ ಕುಮಾರಣ್ಣನ ಹೆಂಗ್ ಕ್ವಶನ್ ಮಾಡಿದ್ರು ಅದೇ ತರನೇ ಪ್ರದೀಪ್ ಈಶ್ವರ್ ಅವರು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕ್ವಶನ್ ಮಾಡಬೇಕು. 1400 ಚಿಲ್ಲರೆ ಕೋಟಿ ಎಲ್ಲಿಂದ ಬಂತು. ಬಿಡದಿಯಲ್ಲಿರುವಂತ ಜನಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಭೂಮಿನ ತಾಯಿ ಅಂತ ಪೂಜೆ ಮಾಡ್ತಿದ್ದೀರಿ, ಆ ತಾಯಿನ ಮಾರು ಅಂತ ಹೇಳ್ತಿದಾರಲ್ಲ, ಇದೆಷ್ಟು ಸರಿ ಅನ್ಬಿಟ್ಟು ಹೋರಾಟಗಳನ್ನ ಮಾಡ್ತಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಏನಕ್ಕೆ ಈ ರೀತಿ ಆಕ್ರೋಶದಲ್ಲಿ ಕೂಗಾಡ್ತಿದ್ದಾರೆ ಅಂತ ಕೆಲವೊಂದಷ್ಟು ವಿಡಿಯೋಸ್ ನ ನೋಡಿರ್ಬೋದು. ಏನು ಎತ್ತ ಅನ್ಬಿಟ್ಟು ಈ ವಿಡಿಯೋದಲ್ಲಿ ಪ್ರತಿ ಒಂದನ್ನು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂಡ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೈಮರ್, ಯಾವುದೇ ಒಂದು ಪಕ್ಷಕ್ಕೆ ಫೇವರಿಸಂ ಮಾಡಬೇಕು ಅಂದ್ಬಿಟ್ಟು ಮಾಡ್ತಿರೋಂಥ ವಿಡಿಯೋ ಅಲ್ಲ. ಹಂಗೆ ನೀವ್ಯಾರಾದ್ರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಕಾಣಿಸ್ತಿರೋಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂತಂದ್ರೆ ನೀವು ಮಾಡುವಂತ ಪ್ರತಿ ಒಂದು ಸಪೋರ್ಟ್ ಇನ್ನಷ್ಟು ವಿಡಿಯೋಸ್ ನ ಮಾಡೋದಕ್ಕೆ ನನಗೊಂದು ಮೋಟಿವೇಟ್. ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಏನಂತಂದ್ರೆ ರೀಸೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಕುಮಾರಣ್ಣನ ಮೇಲೆ ಒಂದು ಅಲಿಗೇಷನ್ ಮಾಡಿದ್ರು. ಬಿಡದಿಯಲ್ಲಿ 32 ಎಕರೆ ಅನಿತಾಕ್ಕಂದು ಇದೆಯಲ್ಲ ಅದು ಹೆಂಗ್ ಸಂಪಾದನೆ ಮಾಡಿದ್ರು. ಹಂಗೆ ಕುಮಾರಣ್ಣ ಅವ್ರು ಏನ್ ಬದನೆಕಾಯಿ ಸೀಟ್ಸ್ ನ ಬೆಳೆದ್ಬಿಟ್ಟು ಏನಾದ್ರು ಸಂಪಾದನೆ ಮಾಡಿದ್ರ ಅನ್ಬಿಟ್ಟೆಲ್ಲ ಕೆಲವೊಂದಷ್ಟು ಕ್ವಶನ್ಸ್ ನ ರೈಸ್ ಮಾಡಿದ್ರು. ನಾನು ಹೆಂಗ್ ಸಂಪಾದನೆ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಪರಿಶ್ರಮ ಅಕಾಡೆಮಿ ನಡೆಸ್ತಿದ್ದೀನಿ. ಪ್ರತಿ ಒಂದು ವಿದ್ಯಾರ್ಥಿಗಳ ಹತ್ರ ನಾನು 3 ಲಕ್ಷ ಚಾರ್ಜ್ ಮಾಡ್ತೀನಿ. ಮತ್ತೆ ನಾನು ಏನಿಲ್ಲ ಅಂತಂದ್ರೂ 45% GST ಕಟ್ತಿದ್ದೀನಿ. ಕುಮಾರಣ್ಣ ಅವರು ಕಟ್ಟೋಂತ ಐಟಿಗಿಂತ ನಾನು ಕಟ್ಟೋಂತ GST ಜಾಸ್ತಿ. ಕುಮಾರಣ್ಣ ಅವ್ರು ಹೇಳ್ಬೇಕು ಅಂತಂದ್ರೆ CM ಆಗಿದ್ದಾಗ ಏನಿಲ್ಲ ಅಂತಂದ್ರು 10 ರಿಂದ 15 ಲಕ್ಷ ವಾಚ್ ಗಳನ್ನ ಕಟ್ಟಿದ್ದಾರೆ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು. ಕುಮಾರಣ್ಣ ಅವ್ರು ಬದನೆಕಾಯಿ ಸೀಟ್ಸ್ ನ ಬೆಳೆದು ಏನಾದ್ರು ಸಂಪಾದನೆ ಮಾಡಿದ್ರು ಅನ್ಬಿಟ್ಟು ಕೆಲವೊಂದಷ್ಟು ಕ್ವಶನ್ಸ್ ನ ಹಾಕಿದ್ರು. ಅದಾದ್ಮೇಲೆ ಹೇಳ್ಬೇಕು ಅಂತಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ಇತ್ತಲ್ಲ, ನೆನೆ ಗೌರವದಿಂದ ಕರೆದಿದ್ದಾರೆ. ಅವರು ಹೋಗಿದ್ದಾರೆ ಆ ಫಂಕ್ಷನ್ಗೆ ಹೋದಾಗ ಏನಾಗಿದೆ ಅಂತಂದ್ರೆ, ಈ ಕಡೆ ಕುಮಾರಣ್ಣನ ಅಭಿಮಾನಿಗಳಾಗಿರ್ಬೋದು, ಈ ಕಡೆ ಸುಧಾಕರ್ ಅವರ ಅಭಿಮಾನಿಗಳಾಗಿರ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಎದ್ದೋಗು ಕುಮಾರಣ್ಣಂಗೆ ಈ ತರ ಎಲ್ಲ ಮಾತಾಡಿದ್ಯಲ್ಲ ಎದ್ದೋಗು ಅಂದ್ಬಿಟ್ಟೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಎದ್ದೋಗ್ತಾರೆ. ಏನಕ್ಕಂತಂದ್ರೆ, ನನ್ನಿಂದ ಹೇಳ್ಬೇಕು ಅಂತಂದ್ರೆ ಫಂಕ್ಷನ್ ಹಾಳಾಗಬಾರ್ದಲ್ಲ ಅನ್ಬಿಟ್ಟು ಎದ್ದೋಗ್ತಾರೆ. ಆ ಟೈಮಲ್ಲಿ ಹೇಳ್ಬೇಕು ಅಂತಂದ್ರೆ ಎದ್ದೋದಾಗ ಆಚೆ ಕಡೆ ಕೆಲವೊಂದಷ್ಟು ಮೀಡಿಯಾಗಳು ಕ್ವಶನ್ ಕೇಳಿದಾಗ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆವಾಗ ಈ ಒಂದು ಡೈಲಾಗ್ ನ ಹೊಡಿತಾರೆ, ಕುಮಾರಣ್ಣ ಖಬರ್ದಾರ್. ಹೇಳ್ಬೇಕು ಅಂತಂದ್ರೆ ತುಮ್ ಕುಚ್ ಬಿ ನೈ ಸಕ್ತಾ ತುಮ್. ಆಕ್ರೋಶದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದಷ್ಟು ಡೈಲಾಗ್ಸ್ ನ ಹೊಡೆದಿದ್ದಾರೆ. ಆಮೇಲೆ ಇನ್ನು ಕೆಲವೊಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಏನಂತಂದ್ರೆ, ನಾನೊಬ್ಬ OBC ಹುಡುಗ ಆಗಿರೋದ್ರಿಂದ ಈ ರೀತಿ ಅವಮಾನ ಮಾಡ್ಬಿಟ್ಟು ಕಳಿಸ್ತಿರೋದು ಸರಿಯಲ್ಲ. ಅವುಗಳು ನಿಮ್ ಮನೆ ಕೆಲಸ ಮಾಡ್ಕೊಂಡೇ ಇರಬೇಕು, ಹಂಗೆ ಹಿಂಗೆ ನಾವುಗಳು ವಾಚ್ಮ್ಯಾನ್ ಆಗೇ ಇರ್ತೀರಿ, ಹಂಗೆ ಹಿಂಗೆ ಅನ್ಬಿಟ್ಟು ಕೆಲವೊಂದಷ್ಟು ಮಾತುಗಳನ್ನೆಲ್ಲ ಮಾತಾಡಿದ್ದಾರೆ. ಟೈಮಲ್ಲಿ ಆತಿನ್ನು ಎಳಕ ಬಂದಿದ್ದಾರೆ. ನಮ್ಮ ಅಮ್ಮನ ಬೈದಿದ್ದೀರಾ, ನನ್ನ ಶ್ರೀಮತಿನ ಬೈದಿದ್ದೀರಾ, ನಮ್ಮ ಫ್ಯಾಮಿಲಿನ ಕೆಟ್ಟ ಮಾತಲ್ಲಿ ನಿಂದಿಸಿದ್ದೀರಾ. ತುಂಬಾನೇ ಆಕ್ರೋಶದಿಂದ ಹೊರಗಾಗ್ತಾರೆ. ಅವ್ರಿಗಿರೋ ಅಂತ ಆಕ್ರೋಶನೆಲ್ಲ ಒಂದು ಕಾರ್ ರೂಫ್ ಬರುತ್ತಲ್ಲ, ಆ ರೂಫ್ ಮೇಲಿಂದ ನಿಂತ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಹಿಂಗೆ ತೊಡೆ ತಟ್ಕೊಂಡು ಹಿಂಗ್ ಮೀಸೆತಿ ಹೊರ್ಕೊಂಡು ಹಿಂಗೆ ಅನ್ಬಿಟ್ಟು ಒಂದು ಸನ್ನೆ ಮಾಡ್ತಾರೆ. ಆ ಸನ್ನೆ ಹೇಳ್ಬೇಕು ಅಂತಂದ್ರೆ ಹಿಂಗ್ ಅಂದಿರೋಂಥ ಸನ್ನೆ ತುಂಬಾ ಜನಗಳಿಗೆ ಟ್ರಿಗರ್ ಮಾಡೋ ತರ ಆಗಿದೆ. ಹೋಗುವಂತ ಟೈಮಲ್ಲಿ ಒಂದು ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಚಪ್ಪಲಿ ತಗೊಂಡು ಎಸಿತಾರೆ. ಆ ವ್ಯಕ್ತಿನ ಏನೋ ಅರೆಸ್ಟ್ ಮಾಡಿದಾರಂತೆ. ಆ ಗಲಾಟೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ಏನಕ್ಕಂದ್ರೆ ಕಂಟ್ರೋಲ್ ಮಾಡೋದಕ್ಕಾಗಿಲ್ವಲ್ಲ. ಈ ವ್ಯಕ್ತಿ ಬಂದು ಪ್ರದೀಪ್ ಈಶ್ವರ್ ಅವರು ನಿಮ್ಗೆ ಗೊತ್ತಿರ್ಬೋದು, ಸ್ಟಾರ್ಟಿಂಗ್ ಪಂಚ್ ಡೈಲಾಗ್ ಅಲ್ಲೇ ಫೇಮಸ್ ಆಗಿರುವಂಥ ವ್ಯಕ್ತಿ. ಪಂಚ್ ಡೈಲಾಗ್ ಮೂಲಕನೇ ತುಂಬಾ ಜನಗಳನ್ನ ಟ್ರಿಗರ್ ಮಾಡಿದ್ದಾರೆ. 150 ಜನಗಳ ಮೇಲೆ FIR ಕೂಡ ಆಗಿದ್ಯಂತೆ. ಬಟ್ ಅವ್ರು ಏನಾಗಿದೆ ಎತ್ತಾಗಿದೆ ಅಂದ್ಬಿಟ್ಟು ಕರೆಕ್ಟಾಗಿ ಮಾಹಿತಿ ಇಲ್ಲ. ಒಂದು 150 ಜನಗಳ ಮೇಲೆ FIR ಆಗಿದೆಯಂತೆ. ಇದನ್ನೆಲ್ಲ ನಾನು ಏನಕ್ಕೆ ಕೇಳಿದೆ ಅಂತಂದರೆ, ಕುಮಾರಣ್ಣನ ಹತ್ರ 700 ಎಕರೆ ಇದೆಯೋ 800 ಎಕರೆ ಇದೆಯೋ ಅದೆಲ್ಲ ಮ್ಯಾಟರ್ ಅಲ್ಲ. ಆ್ಯಂಡ್ ಇವಾಗ ಕುಮಾರಣ್ಣನ ಹಿಂಗೆ ಕ್ವಶನ್ ಮಾಡಿದ್ರು ಅದೇ ಥರನೇ ಪ್ರದೀಪ್ ಈಶ್ವರ್ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕ್ವಶನ್ ಮಾಡಬೇಕು. 1400 ಚಿಲ್ಲರೆ ಕೋಟಿ ಎಲ್ಲಿಂದ ಬಂತು ಹೆಂಗ್ ಕ್ವಶನ್ ಕೇಳಿದ್ರು ಅದೇ ರೀತಿನೇ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕ್ವಶನ್ ಮಾಡಿದಿದ್ರೆ ಹೇಳ್ಬೇಕು ಅಂತಂದ್ರೆ ಆ ವ್ಯಕ್ತಿ ಹೀರೋ ಆಗ್ಬಿಟ್ಟಿರೋರು. ಒಂದ್ ಸೈಡ್ ಮಾತಾಡೋದಕ್ಕಂತ ಹೋದ್ರಲ್ಲ, ಇವಾಗ ಹೇಳ್ಬೇಕು ಅಂತಂದ್ರೆ ಎಲ್ರ ಕಣ್ಣಿಗೂ ವಿಲನ್ ತರ ಕಾಣಿಸ್ತಿದ್ದಾರೆ. ಆ್ಯಂಡ್ ಹೇಳ್ಬೇಕು ಅಂದ್ರೆ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಆ ವ್ಯಕ್ತಿ ಹೇಳ್ಬೇಕು ಅಂತಂದ್ರೆ ಅವರು ಆ ಕಾಂಗ್ರೆಸ್ ಪಕ್ಷದಲ್ಲಿರೋಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಲೇಬೇಕು. ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಪಕ್ಷದಿಂದ ಆಚೆ ಆಗ್ತಾರೆ ಅಷ್ಟೇ, ಇನ್ನೇನ್ ಮಾಡೋದಕ್ಕಾಗುತ್ತೆ. ಆ ವ್ಯಕ್ತಿಗೆ ಹೇಳ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ MLA ಆದಾಗ ನಾನು ಸಹ ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿದ್ದೀನಿ. ಈ ವ್ಯಕ್ತಿ ಇಂಥ ವ್ಯಕ್ತಿಗಳು MLA ಆಗಬೇಕು ಗುರು ಅನ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ಮತ್ತೆ ತುಂಬಾ ಜನ ಹೇಳ್ಬೇಕು ಅಂತಂದ್ರೆ ಆ ವ್ಯಕ್ತಿ ಎಲೆಕ್ಷನ್ ನಿಂತ್ಕೊಂಡಾಗ ತುಂಬಾ ಜನ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ. ಏನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ, ಯೂತ್ ಬರಲಿ, ಇಂಥ ವ್ಯಕ್ತಿಗಳು ಬರಬೇಕು, ಫೈರ್ ಇರುವಂತ ವ್ಯಕ್ತಿಗಳು ಬರಬೇಕು ಅನ್ಬಿಟ್ಟು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಕುಮಾರಣ್ಣ ಅವ್ರು ಏನ್ ಬದನೆಕಾಯಿ ಸೀಟ್ಸ್ ನ ಬೆಳೆದ್ಬಿಟ್ಟು ಏನಾದ್ರು ಸಂಪಾದನೆ ಮಾಡಿದ್ರ. ಈ 32 ಎಕರೆ ಬಿಡದಿಯಲ್ಲಿ ಕುಮಾರಣ್ಣಂದು ರಿಯಲ್ ಆಗಿದೆಯಾ ಇಲ್ವೋ ಅನ್ನೋದೆಲ್ಲ ಗೊತ್ತಿಲ್ಲ. ಆ ವ್ಯಕ್ತಿ ಮಾಡಿರುವಂತ ಅಲಿಗೇಷನ್. ಆಮೇಲೆ ಕುಮಾರಣ್ಣ ಅವರು ರಿಯಲ್ ಆಗಿ ಆ ರೀತಿ ವಾಚ್ ಹಾಕಿದಾರೋ ಇಲ್ವೋ ಅನ್ಬಿಟ್ಟು ಹಾಕಿರುವಂತ ಕ್ವಶನ್ಗೆ ಕುಮಾರಣ್ಣ ಅವರು ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ. ಏನಂತ ಆನ್ಸರ್ ಮಾಡಿದ್ದಾರೆ ಅಂತಂದ್ರೆ, ಇವ್ರುಗಳು ಏನೋ SIT ಇಟ್ಕೊಂಡಿದಾರಲ್ಲ, ಬಂದ್ಬಿಟ್ಟು ಚೆಕ್ ಮಾಡೋದಕ್ಕೆ ಹೇಳಿ ಅನ್ಬಿಟ್ಟು ಕುಮಾರಣ್ಣ ಅವರು ಹೇಳ್ಬೇಕು ಅಂತಂದ್ರೆ ಪ್ರದೀಪ್ ಈಶ್ವರ್ ಅವರು ಮಾಡಿರುವಂತ ಕಮೆಂಟ್ಗೆ ಕರೆಕ್ಟ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. ಆ ಕಡೆ ಬೆಂಬಲಿಗರಾಗಿರ್ಬೋದು, ಈ ಕಡೆ ಇರುವಂತ ವ್ಯಕ್ತಿಗಳ ಬೆಂಬಲಿಗರಾಗಿರ್ಬೋದು, ಒಂದು 150 ಜನದ ಮೇಲೆ FIR ಗಳಾಗಿದ್ದಾವೆ. ಇದೆಲ್ಲ ಬೇಕಾ ನಿಮ್ಗೆ? ಅವ್ರವ್ರು ಚೆನ್ನಾಗಿರ್ತಾರೆ, ಅವ್ರವ್ರ ಜಗಳ ಏನಾದ್ರೂ ಮಾಡ್ಕೋತಾರೆ. ನೀವು ಆ ವ್ಯಕ್ತಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅವಮಾನ ಮಾಡೋ ಅಂಥದ್ದು ಇದೆಲ್ಲ ಏನಕ್ಕೆ? ಪಾಪ ಅವ್ರಿಗೂ ಕೆಟ್ಟ ಹೆಸರು.
ಕುಮಾರಣ್ಣನ್ ಬೆಂಬಲಿಗರು ಅನ್ಕೊಂಡು ಹೋಗಿರೋಂಥದ್ದಕ್ಕೆ ಕುಮಾರಣ್ಣಂಗೂ ಕೆಟ್ಟ ಹೆಸರು, ಈ ಕಡೆ ಬಿಜೆಪಿ ಬೆಂಬಲಿಗರು ಅನ್ಕೊಂಡು ಹೋಗಿರೋದಕ್ಕೆ ಬಿಜೆಪಿ ಅವ್ರಿಗೂ ಕೆಟ್ಟ ಹೆಸರು. ತುಂಬಾ ಜನ ಏನ್ ಹೇಳ್ತಿದಾರೆ ಅಂತಂದ್ರೆ, ಈ ಪ್ರದೀಪ್ ಈಶ್ವರ್ ಅವರು ಕುಮಾರಣ್ಣಂಗೆ ಹೆಂಗ್ ಕ್ವಶನ್ ಮಾಡ್ತಿದಾರೋ ಅದೇ ತರನೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಕ್ವಶನ್ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಅಂಡ್ ಬಿಡದಿ ಕಡೆ ಹೋಗೋದ, ಬಿಡದಿಯಲ್ಲಿರುವಂತ ಜನಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಭೂಮಿನ ತಾಯಿ ಅಂತ ಪೂಜೆ ಮಾಡ್ತಿದ್ದೀರಿ, ಆ ತಾಯಿನ ಮಾರು ಅಂತ ಹೇಳ್ತಿದ್ರಲ್ಲ, ಇದೆಷ್ಟು ಸರಿ ಅನ್ಬಿಟ್ಟು ಹೋರಾಟಗಳನ್ನ ಮಾಡ್ತಿದ್ದಾರೆ. ಇವಾಗ ನಮ್ಮ ತಾಯಿನ ಮಾರ್ಬಿಟ್ಟು ನಾವು ಬೀದಿಗೆ ಬರೋದಕ್ಕಾಗುತ್ತಾ? ಇವಾಗ ಜಮೀನ ಮಾರೋದು ನಮ್ಮ ತಾಯಿನ ಮಾರೋದು ಒಂದೇನೆ. ಒಂದು ರೈತರು ಒಂದು ಜಮೀನ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರು ಒಪ್ಪಿಗೆಯಿಂದ ಕೊಟ್ಟ ಅಂತಂದ್ರೆ ಓಕೆ, ಬಲವಂತದಿಂದ ಕಿತ್ಕೊಳ್ಳೋ ಅಂತದೇನು? ಬಿಡದಿಯಲ್ಲಿರುವಂತ ರೈತರು ಬಾಯಿಗೆ ಬಂದಂಗೆ ಉಗಿತಿದ್ದಾರೆ ಗುರು. ಭೂಮಿನ ಮಾರೋದು ಒಂದೇ, ನಮ್ಮ ತಾಯಿನ ಮಾರೋದು ಒಂದೇ ಅಂತ ಕೇಳ್ತಿದ್ದಾರೆ ರೈತರೆಲ್ಲ. ನಾನು ಸಿನಿಮಾಗಳಲ್ಲಿ ನೋಡ್ತಿದ್ದೆ ಗುರು, ಸಿನಿಮಾದಲ್ಲಿ ಇಷ್ಟ ಇಲ್ಲ ಅಂತಂದ್ರೂ ಕಿತ್ಕೊಳ್ಳೋ ಅಂತದನ್ನ ನಾನು ಸಿನಿಮಾದಲ್ಲಿ ನೋಡ್ತಿದ್ದೆ, ಇವಾಗ ರಿಯಲ್ ಆಗಿ ನೋಡ್ತಿದ್ದೀನಿ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ. ಅಂಡ್ ಈ ಒಂದು ಪೊಲಿಟಿಕಲ್ ಜಗಳದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮ ಅಭಿಪ್ರಾಯ ಏನು ಅನ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂತಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಸಬ್ಸ್ಕ್ರೈಬ್ ಇನ್ನಷ್ಟು ವಿಡಿಯೋಸ್ನ ಮಾಡೋದಕ್ಕೆ ನನಗೊಂದು ಮೋಟಿವೇಟ್. ಸಬ್ಸ್ಕ್ರೈಬ್ ಮಾಡಿದ್ರ ಡನ್.